ನ್ಯೂಸ್ಗೆ ಸ್ವಾಗತ. ನಾನು ಶಾನುರ. ಇದೀಗ ಮುಖ್ಯಾಂಶಗಳು. ಕುಮಟಾದಲ್ಲಿ ಬೈಪಾಸ್ ನಿರ್ಮಾಣ ಖಚಿತ. ಎದುರಾಗಿದೆ ಸಾವಿರಾರು ಬಡ ಕಾರ್ಮಿಕರು ನಿರ್ಗತಿಕರಾಗುವ ಆತಂಕ. ಕೂಪದಲ್ಲಿದ್ದ ಹೊಸ ಕುಳಿಯಲ್ಲಿ ಸೋಲಾರ್ ವಿದ್ಯುತ್ ಅಳವಡಿಕೆ. ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಧರ್ ಭಟ್ ಅವರ ಕಾರ್ಯಕ್ಕೆ ಜನರ ಮೆಚ್ಚುಗೆ. ಹೊನ್ನಾವರದ ಜಟ್ಟಿಗದ್ದೆಯ ಶ್ರೀ ಆದಿಶಕ್ತಿ ಜಗದಂಬಾ ದೇವಸ್ಥಾನದಲ್ಲಿ ನಡೆದ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ. ಡಿಸೆಂಬರ್ 18ರಂದು ಅಂಕೋಲಾದ ಶಾಂತಾದುರ್ಗಾ ದೇವಸ್ಥಾನದ ಸಭಾಭವನದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಅನೇಕ ಗಣ್ಯರು ಹಾಗೂ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು. ರಾಜ್ಯ ಸರ್ಕಾರ ಸಲ್ಲಿಸಿದ ಬೈಪಾಸ್ ನಿರ್ಮಾಣದ ಪ್ರಸ್ತಾವನೆಗೆ ಕೇಂದ್ರ ಸರ್ಕಾರ ಒಪ್ಪಿಗೆ ಮುದ್ರೆ ಒತ್ತಿದ್ದು ಕುಮಟಾದಲ್ಲಿ ಬೈಪಾಸ್ ನಿರ್ಮಾಣ ಖಚಿತವಾಗಿದೆ. ಒಟ್ಟಾರೆ ಬೈಪಾಸ್ ಬೇಕು ಬೇಡ ವಿವಾದಕ್ಕೆ ಅಂತೂ ತೆರೆ ಬಿದ್ದಂತಾಗಿದೆ. ಕರಾವಳಿಯ 3 ಜಿಲ್ಲೆಗಳಿಗೆ ಬೇಡವಾದ ಬೈಪಾಸ್ ಕುಮಟಾದಲ್ಲಿ ಮಾತ್ರ ಬೇಕೇ ಬೇಕೆಂಬ ಲಾಬಿ ಸರ್ಕಾರ ಮಟ್ಟದಲ್ಲಿ ನಡೆದಿತ್ತು. ಈ ನಡುವೆ ಬೈಪಾಸ್ ಪರ ಮತ್ತು ವಿರೋಧಗಳು ವ್ಯಕ್ತವಾಗಿದ್ದವು. ರಾಜ್ಯ ಸರ್ಕಾರ ಬೈಪಾಸ್ ಬೇಕೇ ಬೇಕೆಂಬ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಸಲ್ಲಿಸಿತ್ತು. ಅಲ್ಲದೆ ಬೈಪಾಸ್ಗೆ ತಗಲುವ ಸಂಪೂರ್ಣ ವೆಚ್ಚವನ್ನ ರಾಜ್ಯ ಸರ್ಕಾರದಿಂದ ಭರಿಸುವುದಾಗಿ ಈ ಪ್ರಸ್ತಾವನೆಯಲ್ಲಿ ತಿಳಿಸಲಾಗಿತ್ತು. ಚತುಷ್ಪಥ ಯೋಜನೆ ಕೇಂದ್ರ ಸರ್ಕಾರದ್ದಾಗಿದ್ದರೂ ರಾಜ್ಯದಲ್ಲಿ ಕಾಮಗಾರಿಗೆ ಸಂಪೂರ್ಣ ಸಹಕಾರ ನೀಡುವ ಜವಾಬ್ದಾರಿ ರಾಜ್ಯ ಸರ್ಕಾರದ್ದಾಗಿದೆ. ಅಲ್ಲದೆ ರಾಜ್ಯದ ಯಾವ ಭಾಗದಲ್ಲಿ ಚತುಷ್ಪಥವು ಹೇಗೆ ಸಾಗಬೇಕೆಂಬ ಅಂತಿಮ ನಿರ್ಣಯ ಕೈಗೊಳ್ಳುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ. ಹೀಗಾಗಿ ರಾಜ್ಯದ ಆದೇಶವನ್ನ ಕೇಂದ್ರ ಪರಿಷ್ಕರಿಸಿದ್ದು ಕುಮಟಾದಲ್ಲಿ ಬೈಪಾಸ್ ನಿರ್ಮಾಣವಾಗುವುದು ಖಚಿತವಾಗಿದೆ. ಬೈಪಾಸ್ ನಿರ್ಮಾಣದಿಂದಾಗಿ ಸಾವಿರಾರು ಕೂಲಿ ಕಾರ್ಮಿಕರು ತಮ್ಮ ಮನೆ ಮಠ ಕೃಷಿ ಭೂಮಿ ಕಳೆದುಕೊಂಡು ಅಕ್ಷರಶಃ ನಿರ್ಗತಿಕರಾಗುವ ಆತಂಕ ಎದುರಾಗಿದೆ. ಸಿದ್ದನಬಾವಿ ಬಡ ಕಾರ್ಮಿಕರು ಈ ಭಾಗದಲ್ಲಿ ಬೈಪಾಸ್ ನಿರ್ಮಾಣವಾಗುವುದು ಬೇಡ. ಒಂದು ವೇಳೆ ಬೈಪಾಸ್ ನಿರ್ಮಾಣವಾದರೆ ಸಾಮೂಹಿಕವಾಗಿ ನಾವೆಲ್ಲ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸ್ಥಳೀಯರಾದ ರಾಧಾ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ನಾವೆಲ್ಲ ತೀರಾ ಬಡವರಾಗಿದ್ದು ಈಗ ದುಡಿದು ಈಗ ತಿನ್ನುವ ಪರಿಸ್ಥಿತಿ ನಮ್ಮದು. ನಾವೆಲ್ಲ ಕಷ್ಟಪಟ್ಟು ಚಿಕ್ಕ ಚಿಕ್ಕ ಮನೆಗಳನ್ನ ಕಟ್ಟಿಕೊಂಡು ಬದುಕುತ್ತಿದ್ದೇವೆ. ಈಗ ಬೈಪಾಸ್ ನಿರ್ಮಿಸಿ ನಮ್ಮನ್ನ ಬೀದಿ ಪಾಲು ಮಾಡುತ್ತಿದ್ದಾರೆ. ಶ್ರೀಮಂತರು ಎಕರೆಗಟ್ಟಲೆ ಜಾಗ ಅತಿಕ್ರಮಣ ಮಾಡಿದರೂ ಅದನ್ನ ಲೆಕ್ಕಿಸದೆ ನಮ್ಮ ಜಾಗದ ಮೇಲೆ ಕಣ್ಣು ಹಾಕುತ್ತಿರುವುದು ಇದು ಯಾವ ನ್ಯಾಯ? ಪರಜಾತಿಯ ಮನೆಯಲ್ಲಿ ಪಾತ್ರೆ ತಿಕ್ಕಿ ಮಕ್ಕಳಿಗಾಗಿ ಕಷ್ಟಪಟ್ಟು ದುಡಿಯುತ್ತಿರುವ ನಮಗೆ ಇದ್ದ ಆಶ್ರಯನ ಕಸಿದುಕೊಂಡು ನಿರ್ಗತಿಕರನ್ನಾಗಿ ಮಾಡುತ್ತಿದ್ದಾರೆ. ನಾವು ಮಕ್ಕಳು ಮರಿಯನ್ನ ಕರೆದುಕೊಂಡು ಎಲ್ಲಿಗೆ ಹೋಗಬೇಕು? ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ ಬೈಪಾಸ್ ನಿರ್ಮಿಸಲು ಬಿಡುವುದಿಲ್ಲ. ಒಂದು ವೇಳೆ ಬಲವಂತದಿಂದ ಬೈಪಾಸ್ ನಿರ್ಮಿಸಲು ಬಂದರೆ ಮನೆಗಳಿಗೆ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿಕೊಂಡು ಮನೆಯಲ್ಲಿ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತೇವೆ ಎಂದು ತಮ್ಮ ನೋವನ್ನ ತೋಡಿಕೊಂಡರು. ಕೂಲಿ ಖಾಲಿ ಮಾಡ್ಕೊಂಡು ತಿನ್ನಬೇಕು, ತಂದ್ರೆ ಮಾತ್ರ ನಾವು ತಿನ್ನೋದು. ಉಳಿದ ನಾವು ಎಷ್ಟು ವರ್ಷ ಆಯ್ತು? 55-56 ವರ್ಷ ಆಯ್ತು, ಇನ್ನೂ ನಮ್ಮ ಹೆಸರಿಗೆ ಮಾಡ್ಕೊಡ್ಲಿಲ್ಲ. ಬೈಪಾಸಿಗೆ ಯಾವ ಆಧಾರದ ಮೇಲೆ ಬೈಪಾಸ್ ಮಾಡಿದ್ರಿ? ನಾವು ಬಡವ್ರು ಎಲ್ಲಿ ಹೋಗ್ಬೇಕು? ಶ್ರೀಮಂತರು ಎಕರೆಗಟ್ಲೆ ಕೋಟಿಗಟ್ಲೆ ದುಡ್ಡಿದ್ದವರು ಅತಿಕ್ರಮಣ ಮಾಡಿದ್ರು, ಅಲ್ಲಿ ಬೈಪಾಸ್ ಮಾಡಕ್ ಹೋಗುದಿಲ್ಲ. ಬಡವರು ಎಲ್ಲಿ 3 ಗುಂಟಿ 2 ಗುಂಟಿ 4 ಗುಂಟಿ ಮಾಡ್ಕೊಂಡವ್ರೆ ಅಲ್ಲಿ ಮಾತ್ರ ಬೈಪಾಸ್ ಮಾಡೋಕೆ ಮೇಲಧಿಕಾರಿಗಳು. ಈಗ ನಾವು ಬಡವರು ಎಲ್ಲಿ ಹೋಗ್ಬೇಕು? ದುಡ್ಡಿದ್ದವ್ರು ಏನು ಮಾಡ್ಬೋದು? ನಾವು ಇವತ್ತಂದ್ರೆ ಮಾತ್ರ ತಿನ್ಬೇಕು. ನಮ್ಮ ಹೆಣಗಳನ್ನ ದಾಟಿ ಅವರು ಬೈಪಾಸ್ ನಿರ್ಮಿಸಬೇಕೇ ಹೊರತು ನಾವು ಜೀವ ಇರುವವರೆಗೂ ಇಲ್ಲಿ ಬೈಪಾಸ್ ನಿರ್ಮಿಸಲು ಕೊಡುವುದಿಲ್ಲ. 1 ಇಂಚಿನಷ್ಟು ಜಾಗವನ್ನು ಕೂಡ ನಾವು ಬಿಡುವುದಿಲ್ಲ. ಅದಕ್ಕಾಗಿ ನಮ್ಮ ಪ್ರಾಣವನ್ನಾದರೂ ಪಣಕ್ಕಿಡುತ್ತೇವೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಬೈಪಾಸ್ ಮಾಡೋ ಆದಷ್ಟು ಬೇಗ ಹೈವೇ ಹೇಗಿದೆ ಹಾಗೆ ಮಾಡಬೇಕು. ಬೈಪಾಸ್ ಏನಾದ್ರು ಮಾಡಿದ್ರೆ ನಾವು ತೀವ್ರ ಪ್ರತಿಭಟನೆ ಮಾಡಬೇಕಾಗ್ತದೆ. ಮತ್ತು ನಾವು ಬಡವರು ರಾಶಿ ಬಡವರು
ಇಲ್ಲಿ ಮತ್ತೆ ಯಾವುದೇ ಕಾರಣಕ್ಕೆ ಬೈಪಾಸ್ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ. ಅಕಸ್ಮಾತ್ ಬೈಪಾಸ್ ಮಾಡಿದ್ರೆ ನಾವು ತೀವ್ರ ಪರಿಮಾಣ ಮಾಡಬೇಕಾಗುತ್ತೆ. ಮತ್ತು ಊರಿನವರೆಲ್ಲ ಎಲ್ಲರಿಗೂ ಹೇಳಿಸ್ಬೇಕಾಗುತ್ತೆ. ಕುಮಟಾದಲ್ಲಿ ಬೈಪಾಸ್ ನಿರ್ಮಿಸುವಂತೆ ರಾಜ್ಯ ಸರ್ಕಾರ ಆದೇಶಿಸಿದರೂ ಯಾವ ಮಾರ್ಗದಲ್ಲಿ ಸಾಗಲಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದರೆ ಹಂದಿಗೋಣದಿಂದ ಪ್ರಾರಂಭವಾಗಿ ಬಗ್ಗೋಣ ಹೊಸ ಎರ್ವಟ್ಟ ಮಾರ್ಗವಾಗಿ ಮಾನೀರ ದೇವಸ್ಥಾನದ ಸಮೀಪದ ಗುಡ್ಡದಲ್ಲಿ ಬೈಪಾಸ್ ಕೊನೆಗೊಳ್ಳಲಿದೆ ಎಂಬ ವದಂತಿ ಹರಡಿದೆ. ಒಟ್ಟಾರೆ ಇದರಿಂದ ಆ ಭಾಗದಲ್ಲಿರುವ ಸಾವಿರಾರು ಬಡ ಜನರು ನಿರ್ಗತಿಕರಾಗುವ ಆತಂಕ ಎದುರಾಗಿದೆ. ಅಲ್ಲದೆ ಸಾವಿರಾರು ಎಕರೆ ಕೃಷಿ ಭೂಮಿ ನಾಶವಾಗಲಿದೆ. ಇದಕ್ಕೂ ಮಿಗಿಲಾಗಿ ವಿವಿಧ ಸಸ್ಯ ಹಾಗೂ ಪ್ರಾಣಿ ಪ್ರಭೇದಗಳಿಗೂ ತೊಂದರೆಯಾಗುವುದಲ್ಲದೆ ದಟ್ಟವಾದ ಕಾಡು ನಾಶವಾಗಲಿದೆ. ಹೊನ್ನಾವರ ತಾಲೂಕಿನ ಹೊಸಕುಳಿಯಲ್ಲಿ ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಜನರು ಕತ್ತಲೆಯಲ್ಲಿ ಬದುಕುತ್ತಿದ್ದರು. ಇದನ್ನರಿತ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಧರ್ ಭಟ್ ಸೋಲಾರ್ ವಿದ್ಯುತ್ ಅನ್ನು ಅಳವಡಿಸಿ ಆ ಮನೆಗಳಿಗೆ ಬೆಳಕು ನೀಡಿದ್ದಾರೆ. ಹೊನ್ನಾವರ ತಾಲೂಕಿನ ಹೊಸಕುಳಿಯಲ್ಲಿ ಕೆಲವು ಮನೆಗಳಿಗೆ ವಿದ್ಯುತ್ ಅಂತ ಎಳೆಯಲು ಪೂರಕವಾದ ಸ್ಥಳದ ಸಮಸ್ಯೆಯಿಂದಾಗಿ ಜನರು ಕತ್ತಲೆಯಲ್ಲಿ ಬದುಕುತ್ತಿದ್ದು ತೀರಾ ತೊಂದರೆ ಅನುಭವಿಸುತ್ತಿದ್ದರು. ಇದನ್ನರಿತ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಧರ್ ಭಟ್ ಅವರು ಸನ್ ಎನರ್ಜಿ ಕಂಪನಿಯ ಸಹಕಾರದೊಂದಿಗೆ ಈ ಭಾಗದ ಮನೆಗಳಿಗೆ ಸೋಲಾರ್ ವಿದ್ಯುತ್ ಅನ್ನು ಅಳವಡಿಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಇದರಿಂದ ಆ ಮನೆಗಳು ಬೆಳಕು ಕಾಣುವಂತಾಗಿದೆ. ಇವರ ಈ ಕಾರ್ಯ ಜನತೆ ಶ್ಲಾಘಿಸಿದ್ದಾರೆ. ಈ ಕುರಿತು ಶ್ರೀಧರ್ ಗೌಡ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ನಮ್ಮ ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕವಿಲ್ಲದೆ ತೀರಾ ತೊಂದರೆ ಉಂಟಾಗುತ್ತಿತ್ತು. ಶ್ರೀಧರ್ ಭಟ್ ಅವರ ಸಹಕಾರದಿಂದ ಸೋಲಾರ್ ವಿದ್ಯುತ್ ಅಳವಡಿಕೆ ಮಾಡಲಾಗಿದೆ. ವಿದ್ಯುತ್ ಇಲ್ಲದಿದ್ದರೂ ದಿನಕ್ಕೆ 24 ಗಂಟೆ ಸೋಲಾರ್ ವಿದ್ಯುತ್ ಬಳಸಬಹುದು ಎಂದರು. ಸರ್, ಈ ಮೊದಲೇ ನಮ್ಮ ಮನೆಯಲ್ಲೆಲ್ಲ ವಿದ್ಯುತ್ ವ್ಯವಸ್ಥೆ ಇಲ್ಲಾಗಿತ್ತು. ಈ ನಮ್ಮ ಗ್ರಾಮ ಪಂಚಾಯತ್ ಮೆಂಬರು ಶ್ರೀಧರ್ ಭಟ್ ಅವರು ಆಯ್ಕೆ ಬಂದ ತಕ್ಷಣ ಈ ಸೋಲಾರ್ಗೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಅವರಿಂದ ಈಗ ಸೋಲಾರ್ ಬಂದಿದೆ. 2-3 ಮನೆಯವರಿಗೆ ಕರೆಂಟ್ ಇಲ್ಲದೇ ಇದ್ದರೂ ಅದು ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಬಹುದು. ಗ್ರಾಮ ಪಂಚಾಯತ್ ಸದಸ್ಯರಾದ ಶ್ರೀಧರ್ ಭಟ್ ಮಾತನಾಡಿ, ಈ ಭಾಗದಲ್ಲಿ ಕೆಲವು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸಮಸ್ಯೆ ಉಂಟಾಗುತ್ತಿತ್ತು. ಅವರು ಕತ್ತಲೆಯಲ್ಲಿ ಬದುಕುತ್ತಿದ್ದರು. ಈ ಸಮಸ್ಯೆ ಪರಿಹರಿಸಬೇಕೆಂದು ಸನ್ ಎನರ್ಜಿ ಕಂಪನಿಯ ಸಹಕಾರದಿಂದ ಸೋಲಾರ್ ವಿದ್ಯುತ್ ಅಳವಡಿಸಿದೆವು. ಕರೆಂಟ್ ಕೋತ ಇನ್ನಿತರೆ ಯಾವುದೇ ಸಮಸ್ಯೆ ಇಲ್ಲದೆ 24 ಗಂಟೆಯೂ ವಿದ್ಯುತ್ ಬಳಸಬಹುದು ಎಂದರು. ಇಲ್ಲಿ ಕರೆಂಟ್ ಕೊಡಲಿಕ್ಕೆ ಸ್ವಲ್ಪ ಜಾಗ ಸಮಸ್ಯೆ ಉಂಟು. ನಾನಿಲ್ಲಿ ಪಂಚಾಯತ್ ಲಾಸ್ಟ್ ಬಂದ ಮೇಲೆ ಇದೆಲ್ಲ ತಿಳ್ಕೊಂಡು ಇವರಿಗೆ ನಮ್ಮ ರಾಘವೇಂದ್ರ ಮಡಿವಾಳರಿಂದ ಸನ್ ಎನರ್ಜಿ ಸೋಲಾರ್ ಅಳವಡಿಸೋಳು ಮಾತಾಡಿದ್ವಿ. ನಾವು ಕೂಡ ಇಲ್ಲಿ ಸೋಲಾರ್ ಹಾಕಿದ್ದೇವೆ. ಈಗ ಇವರಿಗೆ ಕರೆಂಟ್ ಸಮಸ್ಯೆ ಏನಿಲ್ಲ. ಈಗ ಕರೆಂಟು ಕೋತ ಅದೇನು ಸಮಸ್ಯೆ ಇಲ್ಲ. ಸೋಲಾರ್ 24 ಗಂಟೆನೂ ಇವರು ಮನೆಯಲ್ಲಿ ಸೋಲಾರ್ ಬೆಳಗ್ತಾ ಉಂಟು. ಡಿಸೆಂಬರ್ 18ರಂದು ಅಂಕೋಲಾದ ಶಾಂತಾದುರ್ಗಾ ದೇವಸ್ಥಾನದ ಸಭಾಭವನದಲ್ಲಿ ಅನೇಕ ಗಣ್ಯರು ಹಾಗೂ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಕೆಎಸ್ ಈಶ್ವರಪ್ಪ ಆಗಮಿಸಲಿದ್ದಾರೆ ಎಂದು ಬಿಜೆಪಿ ತಾಲೂಕಾಧ್ಯಕ್ಷ ಜಗದೀಶ್ ನಾಯಕ್ ಮೊಗಟ ತಿಳಿಸಿದ್ದಾರೆ. ಬಿಜೆಪಿ ತಾಲೂಕಾಧ್ಯಕ್ಷ ಜಗದೀಶ್ ನಾಯಕ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೆಎಸ್ ಈಶ್ವರಪ್ಪ ಅವರು ಇದೇ ಬರುವ ಡಿಸೆಂಬರ್ 18ರ ಮಧ್ಯಾಹ್ನ 3:30ಕ್ಕೆ ಅಂಕೋಲಾ ಪಟ್ಟಣದ ಶ್ರೀ ಶಾಂತಾದುರ್ಗಾ ಸಭಾಭವನಕ್ಕೆ ಆಗಮಿಸಲಿದ್ದು, ಅಂದು ನಡೆಯುವ ಸಮಾರಂಭದಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದ ಪ್ರಮುಖರು, ಕಾರ್ಯಕರ್ತರು ಸೇರಿದಂತೆ ಹಲವರು ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ನಾಡಿದ್ದು 18ನೇ ತಾರೀಕು ಶುಕ್ರವಾರ ಸನ್ಮಾನ್ಯ ಈಶ್ವರಪ್ಪನವರು ಹಾಗೂ ವಿಶೇಷವಾಗಿ ಕಾಗೇರಿಯವರು ಹಾಗೂ ಜಿಲ್ಲಾಧ್ಯಕ್ಷರು ಸೇರಿದ ಪಕ್ಷದ ಎಲ್ಲ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಉಳಿವೆಕ್ಕನವರ ಪ್ರಚಾರಾರ್ಥ ಹಾಗೂ ಸೇರ್ಪಡೆ ಕಾರ್ಯಕ್ರಮಕ್ಕಾಗಿ ಈಶ್ವರಪ್ಪನವರು ಶ್ರೀ ಶಾಂತಾದುರ್ಗ ದೇವಸ್ಥಾನದ ಸಭಾಂಗಣದಲ್ಲಿ ಸಾಯಂಕಾಲ 3:00ಕ್ಕೆ ಸೇರ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿಯಿಂದ ಬೇಸತ್ತ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಜೆಡಿಎಸ್ ಪಕ್ಷದ ಭಿನ್ನಮತದಿಂದಾಗಿ ಬೇಸರಗೊಂಡು ಬಿಜೆಪಿ ತತ್ವಾದರ್ಶಗಳತ್ತ ಒಲವು ತೋರಿದ ಹಿನ್ನೆಲೆಯಲ್ಲಿ ಡಿಸೆಂಬರ್ 18ರಂದು ನಡೆಯುವ ಕಾರ್ಯಕ್ರಮ ಭಾರಿ ಮಹತ್ವ ಪಡೆದುಕೊಂಡಿದೆ. ಮುಂಬರುವ ವಿಧಾನ ಪರಿಷತ್ನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳ ಮೇಲೆ ಇದು ಉತ್ತಮ ಪರಿಣಾಮ ಬೀರಲಿದೆ. ಅಂದು ನಡೆಯುವ ಸಭೆಯಲ್ಲಿ ಶಾಸಕ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಜಿಲ್ಲಾಧ್ಯಕ್ಷ ಎಂಜಿ ನಾಯ್ಕ್, ವಿಧಾನ ಪರಿಷತ್ ಅಭ್ಯರ್ಥಿ ಗಣಪತಿ ಉಳ್ವೇಕರ್ ಸೇರಿದಂತೆ ಜಿಲ್ಲೆಯ ಪ್ರಮುಖರು ಪಾಲ್ಗೊಳ್ಳಲಿದ್ದಾರೆ. ಅನೇಕ ಅಂಕೋಲಾ ತಾಲೂಕಿನ ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ಪಕ್ಷದವರು ಸೇರ್ಪಡೆಯಾಗುವ ಕಾರ್ಯಕ್ರಮ ಇದೆ. ಜೊತೆಗೆ ಸರ್ಕಾರದ ವೈಫಲ್ಯಗಳನ್ನು ಮಾಧ್ಯಮದವರಿಗೆ ತಿಳಿಸುವಂಥ ಕಾರ್ಯಕ್ರಮ ಸಂಜೆ 5 ಗಂಟೆಗಿದೆ. ಹಾಗಾಗಿ ಮಾಧ್ಯಮದವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಈ ಕೋಟ್ನೆಕ್ಕರವರ ವಿರೋಧಿ ಅಲೆ ಏನಿದೆ ಅದನ್ನು ಸರಿಯಾಗಿ ನಮ್ಮ ಸ್ಥಳೀಯ ಕಾರ್ಯಕರ್ತರಿಗೆ ತಿಳಿಸುವಂಥ ಕಾರ್ಯಕ್ರಮವನ್ನು ಈಶ್ವರಪ್ಪನವರು ಮಾಡಲಿಕ್ಕಿದ್ದಾರೆ. ಆ ಒಂದು ಕೋಟ್ನೆಕ್ಕರ ವಿರುದ್ಧದ ಒಂದು ಅಲೆಯನ್ನು ನಾವು ಗಣಪತಿ ಉಳ್ವೇಕರ್ ಗೆಲುವಿಗೆ ಪರಿವರ್ತನೆ ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಪಕ್ಷದ ಕಾರ್ಯಕರ್ತರಾಗಿ ನಾವು ಅಂಕೋಲಾದಲ್ಲಿ ಮಾಡ್ತಾ ಇದ್ದೇವೆ. ಇದೀಗ ಒಂದು ಬ್ರೇಕ್ನ ನಂತರ ಸ್ಫೂರ್ತಿ ನ್ಯೂಸ್ ಮುಂದುವರಿಯುವುದು.